ಕಲ್ಲ ಇಲ್ಲೇ ಬಿದ್ದಿತ್ತು. ಅಲ್ಲ ಮೆದ್ಲಿಂದ ಬುಲೆಟ್ ಆಚೆ ಬಂದಿತ್ತು ಸರ್. ಬುಲೆಟು ಹಿಂದೆಯಿಂದ ಹೊಡೆದಿರೋದು ಸರ್. ಈ ಬುಲೆಟ್ ಹೊಡೆದ್ರೆ ಈಗ ನಿಮಗೆ ಫ್ರಂಟಲ್ಲಿ ಒಂದು ತೂತು ಮಾತ್ರ ಆಗ್ತದೆ ಅಷ್ಟೇ. ಬುಲೆಟ್ ಇಷ್ಟು ಅಷ್ಟು ಮಾತ್ರ ತೂತು ಆಗ್ತದೆ. ಹಿಂದೆ ಬೆನ್ನಲ್ಲಿ ಎತ್ಕೊಂಡು ಹೋಗ್ಬಿಡ್ತೀನಿ ಎಲ್ಲ ಪೂರ್ತಿ ಏನಿರಲ್ಲ. ಈ ಪೊಸಿಷನ್ ಏನಿರಲ್ಲ, ಹೋಗ್ಬಿಡ್ತದೆ. ಮರಳು ಚೀಲ ಕೊಡಿದ್ರೆ, ಮರಳು ಚೀಲ ಇಟ್ಟು ಹೊಡೆದ್ರೆ, ಸಿಮೆಂಟ್ ಚೀಲ ಮರಳು ಚೀಲ ಹೊಡೆದ್ರೆ ಮುಂದೆ ತೂತು ಮಾತ್ರ ಕಾಣ್ತದೆ, ಹಿಂದೆ ಎಲ್ಲ ಎದ್ದು ಹೋಗ್ತದೆ, ಪೂರ್ತಿ ಹೋಗ್ಬಿಡ್ತದೆ. ಮನುಷ್ಯನಿಗೂ ಅಷ್ಟೇ. ಇಲ್ಲಿ ಬರೀ ಒಂದು ಇಷ್ಟೇ ಒಂದು ರೌಂಡ್ 1 ಇಂಚ್ ಅರ್ಧ ಇಂಚ್ ಇರ್ತದೆ. ಹಿಂದೆ ಏನೂ ಇರಲಿಲ್ಲ, ಪಾರ್ಟ್ಸ್ ಎಲ್ಲ ಹೋಗ್ಬಿಡ್ತದೆ ಹಿಂದೆ. ಏನು ಬೆನ್ನಿಗೇನಲ್ಲ, ಪೂರ್ತಿ ಇದು ಪೂರ್ತಿ ಹೊಟ್ಟೋಗ್ತದೆ. ಮತ್ತೆ ಮಗನಿಗೆ ಹಂಗಾದ್ರೆ ಫೈರ್ ಆಗಿರೋದು ಹೆಡ್ಗೆ. ಹೌದು ಸರ್. ಏನು ಅವನಿಗೆ ಏನಾಗಿದೆ ಅಂತ ಗೊತ್ತಿಲ್ಲ, ಆ ಥರ ಆಗ್ಬಿಟ್ಟಿದೆ. ಈಗ ಮೊನ್ನೆ ವಯನಾಡಿನಲ್ಲಿ ಹೊರಟೋದ್ರು ನೋಡಿ, ಮಲಗಿದವರು ಆ ಥರ ಆಗ್ಬಿಟ್ಟಿದೆ. ಯಾರಿಗೇನಾಯ್ತು ಏನು ಗೊತ್ತಿಲ್ಲ. ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡಲ್ವಾ ಅವರು ಮಿಲಿಟರಿ ಅವರು? ಅವ್ರು ಏನು ಹೇಳಲ್ಲ ಸರ್. ಅಲ್ಲ ಮಿಲಿಟರಿ ಅವ್ರು ಏನು ಎಕ್ಸ್ಪ್ಲನೇಷನ್ ಕೊಡಲ್ವಾ? ಅವ್ರ ಜೊತೆಲಿ ಯಾರಿದ್ರು, ಈಗ ನಂಜನಗೂಡ ಒಬ್ಬ ಹುಡುಗ ಇದ್ದ, ಅವ್ನ ಜೊತೆಲಿ ಸೀನಿಯರ್, ಅವನು ನಮಗೆ ಇದೆಲ್ಲ ಹೇಳಿದ್ದು. ಅಲ್ಲ ಹೋಗ್ಲಿ. ಅಲ್ಲ ಸರ್, ಒಬ್ಬ ಸತ್ತ ಅಂತ ಅಂದ್ರೆ ಆತನ ಮನೆಯವ್ರಿಗೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಇಲ್ಲ ಇಂತ ಇದಕ್ಕೆ ಫೈರಿಂಗ್ ಆಯ್ತು, ಇಂಥವ್ರು ಫೈರ್ ಅದು ಒಬ್ರು ಸುಬೇದಾರ್, ಒಬ್ರು ಸಬ್ ಇನ್ಸ್ಪೆಕ್ಟರ್ ಆಯ್ತು, ಮತ್ತೆ ಒಂದು 6 ಕಾನ್ಸ್ಟೇಬಲ್ ಎಲ್ಲ ಕಳಿಸಿರ್ತಾರೆ ಜೊತೆಲಿ ಇಲ್ಲಿಗೆ. ಅವ್ರ ಜೊತೆಲಿ ಬಂದು ಬಾಡಿ ಸಂಸ್ಕಾರವರೆಗೂ ಇರ್ತಾರೆ. ಸರೆಂಡರ್ ಮಾಡಿಬಿಟ್ಟು ಲಾಸ್ಟ್ ಅಲ್ಲಿ ಸ್ಮಶಾನ ಕೂಡ ಬರ್ತಾರೆ. ಅವ್ರು ಬಂದು ಅವ್ರು ಏನು ರೂಲ್ಸ್ ಇದೆ ಅದು ಮಾಡ್ತಾರೆ. ಇಲ್ಲಿ ಪೊಲೀಸರು ಏನು ಫೈರಿಂಗ್ ಮಾಡ್ತಾರೆ ಅದೇ ಮಾಡ್ತಾರೆ. ಮಾಡಾದ್ಮೇಲೆ ಆ ಫ್ಲಾಗ್ನ ತೆಗೆದು ನಮ್ಮ ಕೈ ಕೊಡ್ತಾರೆ. ಅವ್ರ ಮೇಲೆ ಬಾಡಿ ಹೊಸಿ ಫ್ಲಾಗ್ ಹಾಕಿರ್ತಾರಲ್ಲ, ಅದನ್ನು ನಮ್ಮ ಕೈಲಿ ಕೊಡ್ತಾರೆ. ಕೊಟ್ಟಾದ್ಮೇಲೆ ನಾವು ಅವ್ರನ್ನ ಕೇಳಿದ್ರೆ ಅವ್ರು ಎರಡೇ ಮಾತು, ಈ ಥರ ಆಯಿತು, ಇನ್ಸಿಡೆಂಟ್ ಆಯಿತು, ಇದು ನಮ್ಮವ್ರಿಷ್ಟು ಅವ್ರಿಷ್ಟು ಅಂತ ಅಷ್ಟ್ಬಿಟ್ರೆ ಏನಾಯಿತು ಏನು ಅದೇನು ಹೇಳಲ್ಲ. ಮತ್ತು ಹೇಳಂಗಿಲ್ವಾ? ಅದು ಮಿಲಿಟರಿ ಸೀಕ್ರೆಟಾ? ಅದು ನಮಗೂ ಗೊತ್ತಿಲ್ಲ ಸರ್ ಒಟ್ಟಿನಲ್ಲಿ. ಯಾಕಾಯ್ತು, ಏನಾಯ್ತು, ಎಷ್ಟೊತ್ತಿಗಾಯ್ತು, ಎಷ್ಟು ಬುಲೆಟ್ ಬಿದ್ದಿತ್ತು ನಿಮ್ಮ ಮಗನಿಗೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟು ಈಗ ಏನಾಗಿದೆ? ಏನು ನಥಿಂಗ್ ಸರ್. ಒಂದು ಬೆಟಲ್ ಕ್ಯಾಸುಲಿಟಿ ಇದ್ದು ಒಂದು ಸರ್ಟಿಫಿಕೇಟ್ ಬರ್ತದೆ ಸರ್. ಅದು ಬೆಟಲ್ ಬೇರೆಯವರಿಗೆ ಡೆತ್ ಸರ್ಟಿಫಿಕೇಟು. ಈ ಹುತಾತ್ಮ ಯೋಧರಿಗೆ ಬೆಟಲ್ ಕ್ಯಾಸುಲಿಟಿ ಅಂತ, ಅದಕ್ಕೆ ತುಂಬ ಬ್ಯಾಟಲ್ ಕ್ಯಾಸುಲಿಟಿ ಅದು ತುಂಬ ಮಹತ್ವ. ಅದು ತೋರಿಸಿದ್ರೆ ಅದು ಗೊತ್ತಾಗ್ಬಿಡ್ತದೆ ಅವರಿಗೆ, ಬೇರೆಯವ್ರಿಗೆ ಕೊಡಲ್ಲ ಅದು. ನೀವೀಗ ಆರ್ಮಿಯವರಿಗಲ್ಲ, ಬಾರ್ಡರ್ಲಿ ಇನ್ಸಿಡೆಂಟ್ಲಿ ಸತ್ತವರಿಗೆ ಮಾತ್ರ ಅದು ಬ್ಯಾಟಲ್ ಕ್ಯಾಸುಲಿಟಿ ಡೆತ್ ಸರ್ಟಿಫಿಕೇಟು. ಬೇರೆಯವರಿಗೆಲ್ಲ ಡೆತ್ ಸರ್ಟಿಫಿಕೇಟ್, ನಾರ್ಮಲ್ ಡೆತ್ ಸರ್ಟಿಫಿಕೇಟು. ಓಕೆ, ಅದನ್ನ ತೋರಿಸಿದ್ರೇನೆ ಗೊತ್ತಾಗ್ಬಿಡುತ್ತೆ ಈತ ಒಬ್ಬ ಸೋಲ್ಜರ್ ಅಂತ, ಹುತಾತ್ಮ, ದೇಶಕ್ಕೋಸ್ಕರ ಸತ್ತಿದ್ದಾನೆ ಅಂತ. ನೋಡಿ ಸರ್, ಈ ಥರ ಫಂಕ್ಷನ್ ಮಾಡ್ತಿದ್ದು, ಜನ ಸೇರಿಸ್ಬಿಟ್ಟು ಕೆಲವರಿಗೆ ಸನ್ಮಾನ ಮಾಡಿ ಕೊಡ್ತಿತ್ತು, ತುಂಬ ಜನ ಸೇರ್ತಾಯಿದ್ರು. ಬಟ್ ಲಾಸ್ಟ್ ನೀವೇನು ಇವಾಗ ಅವ್ರ ಹೆಸರಲ್ಲಿ ಒಂದು ಸಂಘಟನೆ ಮಾಡ್ಕೊಂಡಿದ್ದೀರಿ? ಏನು ಮಾಡಲ್ಲ, ಮತ್ತೆ ಏನು ಮಾಡಲ್ಲ ಸರ್. ಮತ್ತೆ ಹೆಂಗೆ ನೀವು ಫಂಡ್ ನಿಮ್ಮ ಕೈಯಾರ? ಸರ್ ನಮ್ಮ ಕೈಯಿಂದ ಆಗ್ತೀವಿ, ಒಂದು 30-23 ಸಾವಿರ ಖರ್ಚಾಗ್ತದೆ ಅಷ್ಟೇ. ಅದೆಲ್ಲ ಏನು ಒಂದು ತಿಂಗಳು ಮಗನ ಹೆಸರಲ್ಲಿ ಪೆನ್ಷನ್ ಬರ್ತಿದೆ? ಪೆನ್ಷನ್ ಬರ್ತದೆ. ಎಷ್ಟು ಬರ್ತಿದೆ ಅವ್ರಿಗೊಂದು 40,000 ಬರ್ತದೆ ಸರ್. 40,000 ಅದು ಈಗ 2014 ಸತ್ತವರಿಗೆ ಹೆಚ್ಚು ಕಡಿಮೆ 80-90 ಸಾವಿರ ಬರ್ತದೆ.